ಗದಗದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಮೂವರು ಅಭಿಮಾನಿಗಳ ಸಾವು ಮಾಸುವ ಮುನ್ನವೇ ಮತ್ತೊಂದು ದುರ್ಘಟನೆ ನಡೆದಿದೆ. ಮತ್ತೊಬ್ಬ ಯಶ್ ಅಭಿಮಾನಿ ದುರ್ಮರಣಕ್ಕೀಡಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ನಿಖಿಲ್ ಗೌಡ ಸಾವನ್ನಪ್ಪಿರುವಂತಹದ್ದು. 22 ವರ್ಷ ಇಂಜಿನಿಯರಿಂಗ್ ವಿದ್ಯಾರ್ಥಿ. ನಿನ್ನೆ ಯಶ್ ಗದಗಕ್ಕೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಯಶ್ ಅಭಿಮಾನಿ. ಯಶ್ ವಾಹನವನ್ನ ಫಾಲೋ ಮಾಡುವಾಗ ಪೊಲೀಸ್ ವಾಹನಕ್ಕೆ ನಿಖಿಲ್ ಗೌಡ ಡಿಕ್ಕಿ ಹೊಡಿತಾರೆ. ತೀವ್ರವಾಗಿ ಗಾಯಗೊಂಡಿದ್ದಂತಹ ನಿಖಿಲ್ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಇವತ್ತು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಗದಗದ ಖಾಸಗಿ ಆಸ್ಪತ್ರೆಯಲ್ಲಿ ಯಶ್ ಫ್ಯಾನ್ ನಿಖಿಲ್ ಗೌಡ ಸಾವನ್ನಪ್ಪಿರುವಂತಹದ್ದು. ಗದಗದ ಬಿಂಕದಕಟ್ಟೆ ನಿವಾಸಿ ನಿಖಿಲ್ ಗೌಡ ನಾಳೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಬೇಕಿತ್ತು ನಿಖಿಲ್ ಗೌಡ. ಆದರೆ ಯಶ್ ಅವರನ್ನ ನೋಡ್ಲಿಕ್ಕೆ ಹೋಗಿ ಈಗ ಸಾವನ್ನಪ್ಪಿರುವಂತಹದ್ದು. ನಿನ್ನೆ ಆದಂತಹ ಆಕ್ಸಿಡೆಂಟ್ ಇದು. ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ನಿನ್ನೆ ಗದಗದಲ್ಲಿ 3 ಸಾವಾಗಿರುತ್ತೆ. 3 ದೊಡ್ಡ ಮಟ್ಟದ ಹಾನಿಯಾಗಿರುತ್ತೆ. ಅವರನ್ನು ಭೇಟಿ ಮಾಡಬೇಕು, ಅವರ ಕುಟುಂಬಸ್ಥರಿಗೆ ಧೈರ್ಯದ ನುಡಿಗಳನ್ನು ಆಡಬೇಕು, ಸಾಂತ್ವನವನ್ನು ಹೇಳಬೇಕು ಅಂಥೇಳಿ ಗೋವಾದಿಂದ ವಿಶೇಷ ವಿಮಾನದ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರು ಗದಗಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಯಶ್ ಅವರ ಅಭಿಮಾನಿ ನಿಖಿಲ್ ಗೌಡ ತಮ್ಮ ನೆಚ್ಚಿನ ನಟನನ್ನು ನೋಡಬೇಕು, ಕಣ್ತುಂಬಿಸ್ಕೊಳ್ಬೇಕು, ಹತ್ತಿರದಿಂದ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಕಾರನ್ನು ಫಾಲೋ ಮಾಡಿಕೊಂಡು ವೇಗವಾಗಿ ಸಾಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ವೆಹಿಕಲ್ಗೆ ಡಿಕ್ಕಿ ಆಗುತ್ತೆ ನಿಖಿಲ್ ಗೌಡ ಅವರ ಬೈಕು. ಈ ಸಂದರ್ಭದಲ್ಲಿ ರಕ್ತಸ್ರಾವದಿಂದ ಒದ್ದಾಡ್ತಾ ಇರ್ತಾರೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಆಗುತ್ತೆ. ಚಿಕಿತ್ಸೆ ಫಲಿಸದೆ ನಿಖಿಲ್ ಗೌಡ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೀವು ಕೂಡ ನಿಖಿಲ್ ಗೌಡ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಬುಲೆಟ್ ಬೈಕ್ ಮೇಲೆ ನಿಂತ್ಕೊಂಡಿದ್ದಾರಲ್ಲ, ಅವರೇ ನಿಖಿಲ್ ಗೌಡ. 22 ವರ್ಷ ಅವರಿಗೆ. ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ ವಿದ್ಯಾರ್ಥಿ. ಜೊತೆಗೆ ನಾಳೆ ಆತನ ಬರ್ತ್ಡೇ ಇತ್ತು. ತಮ್ಮ ನೆಚ್ಚಿನ ನಟ ತಮ್ಮೂರಿಗೆ ಬಂದಿದ್ದಾರೆ, ಹತ್ತಿರದಿಂದ ನೋಡಬೇಕು, ಸಾಧ್ಯವಾದರೆ ಒಂದು ಆಟೋಗ್ರಾಫ್ ಪಡಿಬೇಕು ಅಂಥೇಳಿ ಆ ನಿಖಿಲ್ ಗೌಡ ಅವರು ಯಶ್ ವಾಹನವನ್ನು ಫಾಲೋ ಮಾಡ್ಕೊ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಸಂಭವಿಸಿರುವಂಥದ್ದು. ಆಕ್ಸಿಡೆಂಟ್ನ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಮೂಲಕ ಯಶ್ ಗೌಡ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿ ಬಂದ ಬಳಿಕ ಯಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾರೆ. ಯಾರು ಕೂಡ ಕಟೌಟ್ಗಳನ್ನು ನಿಲ್ಲಿಸಬೇಡಿ, ಯಾರು ಕೂಡ ಫ್ಲೆಕ್ಸ್ಗಳನ್ನು ಅಳವಡಿಸೋದಕ್ಕೆ ಹೋಗಬೇಡಿ, ನನ್ನ ಬರ್ತ್ಡೇಯನ್ನು ಆಚರಿಸ್ಕೊಳ್ಳೋದಕ್ಕೆ ನನಗೆ ಭಯ ಆಗ್ತಾ ಇದೆ ಅನ್ನುವಂತಹ ಭಾವುಕ ಮಾತುಗಳನ್ನು ಆಡ್ತಾರೆ, ಗದ್ಗಥಿತರಾಗ್ತಾರೆ. ಅದಾದ ಮೇಲೆ ನಾನು ರಸ್ತೆಯಲ್ಲಿ ಬರ್ತಾ ಇರಬೇಕಾದ್ರೆ ನನ್ನ ಕಾರನ್ನು ಫಾಲೋ ಮಾಡ್ಕೊಂಡು ಬರುವಂತಹ ಕೆಲಸವನ್ನು ಒಂದಿಷ್ಟು ಜನ ಅಭಿಮಾನಿಗಳು ಮಾಡ್ತಾ ಇದ್ರು. ಆ ರೀತಿಯ ದುಸ್ಸಾಹಸವನ್ನು ಮಾಡಬೇಡಿ ಅಂತ ಕೂಡ ನಿನ್ನೆ ಅಷ್ಟೇ ಕಿವಿ ಮಾತನ್ನು ಹೇಳಿದ್ರು ರಾಕಿಂಗ್ ಸ್ಟಾರ್ ಯಶ್ ಅವರು. ಇನ್ನೂ ಅವರು ಮನೆ ಸೇರಿಲ್ಲ, ಅಷ್ಟರಲ್ಲೇನೆ ಈ ರೀತಿಯ ಸುದ್ದಿ ಮತ್ತೆ ಯಶ್ ಅವರ ಕಿವಿಗೆ ಬಿದ್ದಿದೆ. ಪಬ್ಲಿಕ್ ಟಿವಿಯ ಜೊತೆಗೆ ನಿಖಿಲ್ ಕುಟುಂಬಸ್ಥರು ಮಾತನಾಡಿದ್ದಾರೆ. ನಿಖಿಲ್ ಬಹಳಷ್ಟು ಬುದ್ಧಿವಂತ ಆಗಿದ್ದ, ಇಂಜಿನಿಯರಿಂಗ್ನ ಎಲ್ಲ ಸೆಮಿಸ್ಟರ್ಗಳಲ್ಲೂ ಕೂಡ ಟಾಪರ್ ಆಗಿದ್ದ, 3 ದಿನಗಳಲ್ಲಿ ಮಿಲಿಟರಿ ಸಂದರ್ಶನ ಕೂಡ ಇತ್ತು. ಇವತ್ತು ನಮ್ಮ ಅಳಿಯ ನಮ್ಮೊಂದಿಗಿಲ್ಲ ಅಂಥೇಳಿ ಕಣ್ಣೀರಿಟ್ಟಿದ್ದಾರೆ. ನಿಖಿಲ್ ಮಾವ ಅಶೋಕ್ ಅವರು, ಅಶೋಕ್ ಕೇರೂರ್ ಅಂತೇಳಿ ಅವ್ರ ಹೆಸರು. ನಟ ಯಶ್ ಅಭಿಮಾನಿ. ನಿಖಿಲ್ ಸಾವು ಹಿನ್ನೆಲೆಯಲ್ಲಿ ಪಬ್ಲಿಕ್ ಟಿವಿಯ ಜೊತೆಗೆ ನಿಖಿಲ್ ಗೌಡ ಅವರ ಮಾವ ಮಾತನಾಡಿದ್ದಾರೆ, ಅಶೋಕ್ ಕೇರೂರ್ ಅಂಥೇಳಿ. ನಿಖಿಲ್ ಬಹಳಷ್ಟು ಬುದ್ಧಿವಂತನಾಗಿದ್ದ, ಇಂಜಿನಿಯರಿಂಗ್ನಲ್ಲಿ ಓದ್ತಾ ಇದ್ದ, ಎಲ್ಲ ಸೆಮಿಸ್ಟರ್ಗಳಲ್ಲೂ ಕೂಡ ಟಾಪರ್ ಆಗಿದ್ದ, ಯಶ್ ಅವರ ದೊಡ್ಡ ಅಭಿಮಾನಿ ಆಗಿದ್ದ. ಯಶ್ ಅವರನ್ನು ನೋಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಭಾವುಕ ಮಾತುಗಳನ್ನಾಡಿರುವಂಥದ್ದು, ಕಣ್ಣೀರಿಟ್ಟಿರುವಂತಹದ್ದು ನಿಖಿಲ್ ಅವರನ್ನ ನೆನಪಿಸಿಕೊಂಡು. ಅಭಿಮಾನಿಗಳಿಗೆ ಇದೊಂಥರ ದುಃಖದ ವಿಚಾರ. ಯಾಕಂದರೆ ನಿನ್ನೆ 3 ಸಾವನ್ನಪ್ಪಿದ್ರು. ಅವರನ್ನು ನೋಡಲು ಯಶ್ ಅವರು ಬಂದಿದ್ದರು. ಆದರೆ ಅವರ ಬೆನ್ನು ವಾಹನಕ್ಕೆ ಅವರಿಂದ ಫಾಲೋ ಮಾಡಲು ಹೋಗಿ ಮತ್ತೊಬ್ಬ ಯುವಕ ಮೃತಪಟ್ಟಿರುವಂಥದ್ದು. ಬಿಂಕದಕಟ್ಟೆಯ ನಿಖಿಲ್ ಎಂಬ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಸೊ ನೋಡ್ಬೋದು, ನಾವೀಗ ಖಾಸಗಿ ಆಸ್ಪತ್ರೆಯ ಬಳಿ ಇರುವಂಥದ್ದು. ಸುಶ್ರಾವ್ ಆಸ್ಪತ್ರೆಯ ಬಳಿ ಚಿಕಿತ್ಸೆ ನೀಡಲಾಗಿತ್ತು. ಸಾಕಷ್ಟು ಅಭಿಮಾನಿಗಳ ಜೊತೆಗೆ ಅವರ ಕುಟುಂಬಸ್ಥರು, ಗ್ರಾಮಸ್ಥರು ಎಲ್ಲರೂ ಯುವಕ ಬದುಕುಳಿಲಿ ಅಂತ ಪ್ರಾರ್ಥನೆ ಸಲ್ಲಿಸಿದರು ದೇವರಿಗೆ. ಆದರೆ ಎಲ್ಲೋ ಒಂದು ಕಡೆ ದೇವರ ಆಟ, ವಿಧಿಯಾಟ ಬೇರೆ ಆಗಿತ್ತು. ನಿಖಿಲ್ ಈಗ ಸಾವನ್ನಪ್ಪಿರುವಂಥದ್ದು. ಸೊ ನಮ್ಮ ಜೊತೆ ನಿಖಿಲ್ರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ. ಸರ್ ಅಳಿಯನನ್ನು ಕಳೆದುಕೊಂಡು ನೋವಲ್ಲಿದ್ದೀರಿ ಸರ್. ನಿಖಿಲ್ ಅವರು ಹೇಗಿದ್ದರು? ಎಷ್ಟು ಅಭಿಮಾನಿ ಇತ್ತು ಅವರು? ಸರ್ ಅವ ಅಭಿಮಾನಿ ಇದ್ದ, ಆದ್ರೆ ಅವ್ರ ಕಾರ್ ಏನು ಬೆಂಗಾವಲಾಗಿ ಬರ್ತಿರ್ತಿದ್ದಿಲ್ಲ.
ಅವ ಸುರುನಿಗಿಗೆ ಹೋಗಿ ನೋಡಿಕೊಂಡು ಅವ್ರ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಕೂಡಿ ಹೋಗಿ ನೋಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಲಕ್ಷ್ಮೇಶ್ವರ ಬಸ್ ಸ್ಟ್ಯಾಂಡ್ಗೆ ಹೋದ. ಅಲ್ಲಿದ್ದ ತಮ್ಮ ಫ್ರೆಂಡಂದು ಒಂದು ಬೈಕ್ ತೊಗೊಂಡು ಅವ ಊರಿಗೆ ಬರಾಕತ್ತಿದ್ದ ಬಿಂಕದಕಟ್ಟಿಗೆ. ಬರೋ ಹೊತ್ನ್ಯಾಗ ಅದು ಡೈವರ್ಷನ್ ಐತೆ ಅಲ್ಲಿ ಹೆಡ್ ಕ್ವಾರ್ಟರ್ಸ್ಗೆ ಹೋಗಕ್ಕೆ. ಅದು ಪೊಲೀಸ್ ಜೀಪ್ ಜೋರ್ಲಿ ಹಿಂಗೆ ಹೊಳಿಸಿಬಿಟ್ಲಿ ಅವ ಬಂದು ನಿಖಿಲ್ಗೆ ಗಾಡಿಗೆ ಹೊಡೆದು ಅವಂಗೆ ಎಲ್ಲ ತೆಲಿಗೆ ಅದಕ್ಕೆ ಎಲ್ಲ ಹೊಡೆತು ಬಿದ್ದಿತ್ತು. ನಾವು ಬರೋಗನ ಅಲ್ಲಿ ಜಿಮ್ಸ್ಗೆ ಅಡ್ಮಿಟ್ ಮಾಡಿದ್ರು. ಆಗ ಮತ್ತು ಎಲ್ಲ ಡಾಕ್ಟರ್ಸು ಕರೆಸಿ ನಾವೆಲ್ಲ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೂ ಅವರು ಪ್ರಯತ್ನ ಮಾಡಿದ್ರು. ಮತ್ತು ಚಿರಾಯ್ಕ ವೈನು ಇಲ್ಲಿ ಬೇಡ ಅಂತ ಚಿರಾಯ್ಕ್ ತೊಗೊಂಬಂದು ಇಲ್ಲಿ ಸತತ 4-5 ತಾಸು ಟ್ರೀಟ್ಮೆಂಟ್ ಕೊಟ್ಟರು ಅವ್ರಿಗೆ. ಅದು ಬೆಳಗ್ಗೆ 8 ಗಂಟೆ ಸುಮಾರು ಅವ ನಿಧನ. ಸರ್, ಸಾಕಷ್ಟು ಪ್ರಯತ್ನ ಮಾಡಿದ್ರಿ, ಯಾಕಂದರೆ ಯಶ್ ಅವರು ಕೂಡ ಅದೇ ಒಂದು ವಿಚಾರಕ್ಕಾಗಿ ಬಂದಿದ್ದರು. ಸೊ ಇಂಥ ಹೊತ್ತಿನಲ್ಲಿ ತಮ್ಮ ಒಂದು ಮನೆಯಲ್ಲಿ ಈ ಥರ ಆಯಿತು, ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರಿ, ಆದರೆ ಫಲಿಸಲಿಲ್ಲ ಸರ್ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಯತ್ನ. ಸರ್, ಅವ ಇನ್ನೂ ಎತ್ತರಕ್ಕೆ ಬೆಳೆಯಿದ್ದ. ಅವ ಇದಕ್ಕೂ ಕಾಲೇಜ್ಗೆ ಟಾಪರ್ ಇದ್ದ, ಆಮೇಲೆ ಯೂನಿವರ್ಸಿಟಿಗೂ ಸಹಿತ ಟಾಪರ್ ಇದ್ದ. 5 ಸೆಮ್ಮು ಅವ ಟಾಪರ್ ಅದಾನ. ಆಮೇಲೆ ಆಲ್ ಇಂಡಿಯಾ ಇದಕ್ಕೆ ಸಿಲೆಕ್ಷನ್ ಆಗಿದ್ದ. ನಾಳೆ ಅವನ ಹುಟ್ಟುಹಬ್ಬ ಅವಂದು. ಅದ್ರಾಗ ಮತ್ತು ಇನ್ನು 3 ದಿನ ಬಿಟ್ಟು ಬೆಳಗಾವ್ಗೆ ಅಲ್ಲಿ ಇಂಟರ್ವ್ಯೂ ಕೊಡೋಕೆ ಹೊಂಟಿದ್ದವ. ಅದನ್ನು ಮಿಲ್ಟ್ರಿ ಸಿಲೆಕ್ಷನ್ ಆಗೋದಿತ್ತು. ಅದು ಏನು ಮಾಡಬೇಕು, ದೇವರು ಇಷ್ಟು ದೌಡ ಅವನ್ನ ಕರ್ಕೊಂಬಿಟ್ಟ. ದೇವ್ರಿಗೆ ಒಳ್ಳೆಯರ ಅನ್ನೋದು ಗೊತ್ತಾಗೋದಲ್ಲ, ಕೆಟ್ಟ ಮಂದಿನ ಇರ್ತಾನೆ, ಒಳ್ಳೆಯವ್ರನ್ನ ಕರ್ಕೊಂಡ್ಬಿಡ್ತಾನೆ ಸರ್. ಇದರಿಂದ ನಮ್ಗೆ ಭಾಳ ದುಃಖ ಇದೆ ಸರ್. ಇನ್ನೊಬ್ಬ ತಮ್ಮ ಅದನ, ಅವನು ಇದೇ ರೀತಿ ಚೆನ್ನಾಗಿ ಬೆಳೀಲಿ ಅಂಥೇಳಿ ನಮ್ಮ ಆಸೆ ಸರ್. ಈಗ ಎಷ್ಟೋ ಜನ ಅಭಿಮಾನಿಗಳು ಇರ್ತಾರೆ ಸರ್ ನಟರಿಗೆ. ಯಶ್ ಅವ್ರು ಕೂಡ ಅದೇ ಹೇಳಿದ್ರು, ನಿಮ್ಮ ತಂದೆ ತಾಯಿ ನೋಡ್ಕೊರಿ, ನಿಮ್ಮ ಫ್ಯಾಮಿಲಿ ನೋಡ್ಕೊರಿ, ನಮ್ಮನ್ನು ಫಾಲೋ ಮಾಡಬೇಡಿ, ನಮ್ಮ ಸಲುವಾಗಿ ನೀವು ಇಷ್ಟೆಲ್ಲ ಕಷ್ಟಪಡೋ. ನೀವೇನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಎಷ್ಟೋ ಅಭಿಮಾನಿಗಳಿಗೆ ನಿಮ್ಮ ಸಂದೇಶ ಭಾಳ ಮುಖ್ಯ. ನಿಮ್ಮ ಕುಟುಂಬಸ್ಥರಾಗಿ ಏನು ಹೇಳ್ತೀರಿ ಸರ್ ನಟರ ಅಭಿಮಾನಿ? ಸರ್, ಯಾವುದೇ ಆ್ಯಕ್ಟ್ರೆಸ್ ಇರಲಿ, ಸಪ್ರೇಟ್ ಹೋಗಿ ಬೆಂಗಳೂರಿಗೆ ಹೋಗಿ ಭೇಟಿ ಆಗ್ಬೇಕು ಸರ್. ಹಿಂಗೆಲ್ಲ ಬಂದಾಗ ಹಿಂಗೆ ಅವ್ರನ್ನ ನೋಡೋಕೆ ಹೋಗೋದು, ಅವ್ರ ಹಿಂದೆ ಫಾಲೋ ಮಾಡೋದು, ಇದನ್ನೆಲ್ಲ ಬಿಡ್ಬೇಕು ಸರ್. ಎಲ್ಲ ಆ್ಯಕ್ಟ್ರೆಸ್ಸು ಭೇಟಿ ಹಾಕಾರ ಬೆಂಗಳೂರಿಗೆ ಹೋಗಿ ಭೇಟಿಯಾಗಿ ಅವರು ತಮ್ಮ ಇದನ್ನು ಹಂಚ್ಕೋಬೇಕು ಸರ್. ಇದೇ ನಮ್ದು ಹೇಳೋದು. ನಾವು ಎಲ್ಲ ಜನಕ್ಕೆ ಹೇಳೋದು ಇಷ್ಟೇ, ಯುವಕರಿಗೆ. ಇದೊಂದು ಕುಟುಂಬಸ್ಥರ ಒಂದು ಆಕ್ರಂದನ. ಆದರೆ ಮತ್ತೊಂದು ಕಡೆ ನೋಡ್ಬೋದು, ಆತನ ಸ್ನೇಹಿತರು ಕೂಡ ಬಂದಿರುವಂಥದ್ದು. ಯಾಕಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಭಾಳಷ್ಟು ಟಾಪರ್ ಆಗಿದ್ದ. ಸೊ ಅವರು ಕೂಡ ದುಃಖದ ಮಡುವಿನಲ್ಲಿರುವಂಥದ್ದು, ಯಾರೂ ಕೂಡ ಮಾತನಾಡುವಂಥ ಸ್ಥಿತಿಯಲ್ಲಿ ಅವರಿದ್ದಾರೆ. ಸೊ ಇದು ಸದ್ಯದ ಒಂದು ಗದಗ್ನ ಖಾಸಗಿ ಹಾಸ್ಪಿಟಲ್ ಕಂಡುಬರುವಂಥ ದೃಶ್ಯಗಳು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಗದಗದ ಪ್ರತಿನಿಧಿ. ಪ್ರಮುಖವಾಗಿ ಈಗಾಗಲೇ ಅವರ ಮಾವ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇತ್ತು, ಜೊತೆಗೆ ಯಶ್ ಅವರ ಅಭಿಮಾನಿ ಹೇಗಾಗಿದ್ರು ಅವರು ಎಲ್ಲದರ ಬಗ್ಗೆ ವಿವರಿಸ್ತಾ ಇದ್ರು. ಬಟ್ ಸುನಿಲ್, ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಈಗ ಅವರ ಮೃತದೇಹವನ್ನು ಹಸ್ತಾಂತರಿಸುವಂತಹ ಕೆಲಸ ಯಾವಾಗ ಆಗುತ್ತೆ, ಜೊತೆಗೆ ಮುಂದಿನ ಪ್ರಕ್ರಿಯೆಗಳು ಏನು ಅಂಥೇಳಿ? ಪ್ರೇಮ್, ಈಗ ಮೃತದೇಹ ಒಂದು ಹ್ಯಾಂಡ್ ಓವರ್ ಮಾಡುವಂಥ ಕೊನೆಯ ಹಂತದ ಸಿದ್ಧತೆಗಳು ಆಸ್ಪತ್ರೆಯಲ್ಲಿ ನಡೀತಾ ಇರುವಂಥದ್ದು. ಈಗಾಗಲೇ ಮೃತದೇಹವನ್ನು ತೆಗೆದುಕೊಂಡು ಹೋಗಲು ಆ್ಯಂಬುಲೆನ್ಸ್ ಕೂಡ ಬಂದಿರುವಂಥದ್ದು. ಈಗ ಪೊಲೀಸರು ಕೂಡ ಬಂದು ಸಾಕಷ್ಟು ಪರಿಶೀಲನೆ ನಡೆಸಿ ಏನು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಪೊಲೀಸರು ಕೂಡ ಅವರ ಸ್ನೇಹಿತರಿಂದ ಮಾಹಿತಿ ಪಡಿತಾ ಇದ್ದಾರೆ. ಮುಂದಿನ ಪ್ರೊಸೆಸ್ ಏನು ಮತ್ತು ಮುಂದೆ ಈ ತನಿಖೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಅವರ ಸ್ನೇಹಿತರು ಕೂಡ ಈಗಾಗಲೇ ನಿಖಿಲ್ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಆ್ಯಂಬುಲೆನ್ಸ್ ಕೂಡ ಈಗ ಸ್ಥಳದಲ್ಲಿ ಇರುವಂಥದ್ದು. ಎನಿ ಮೂಮೆಂಟ್ ಒಂದು ಮೃತದೇಹವನ್ನು ಕುಟುಂಬಸ್ಥರಿಗೆ ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆ ನಡೆಯಲು ಸಿದ್ಧತೆ ನಡೀತಾ ಇರುವಂಥದ್ದು. ಪ್ರೇಮ್, ಮತ್ತೊಂದು ಕಡೆ ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಪೊಲೀಸರು ಅವರ ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ತುಂಬ್ತಾ ಇದ್ದಾರೆ ಮತ್ತು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಮುಂದೆ ಯಾವ ರೀತಿಯಾಗಿ ಮಾಡಬೇಕು, ಏನಾದರೂ ಮೆರವಣಿಗೆ ಮಾಡ್ತಾರಾ, ಅಥವಾ ಊರಲ್ಲಿ ಈ ನಿಖಿಲ್ ಅವರ ಕುಟುಂಬ ಒಂದು ದೊಡ್ಡದಾದ ಕುಟುಂಬ, ಸಾಕಷ್ಟು ಬಳಗವನ್ನು ಹೊಂದಿದೆ. ಸೊ ಹೀಗಾಗಿ ಆ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಇಲ್ಲಿನ ಅವ್ರನ್ನ ಮಾತಾಡ್ಸೋದು. ಸರ್, ತಾವು ಏನಾಗ್ತೀರಿ ನಿಖಿಲ್ ಅವರಿಗೆ? ನಮ್ಮ ಮಳೆಯರ ಆಗ್ಬೇಕು.
ಸರ್ ನಿಖಿಲ್ ಹೇಗಿದ್ರು ಯಶ್ ಅವರ ಅಭಿಮಾನಿ ಅವ್ರು ನೋಡಕ್ಕೆ ಹೋಗಿ ಹೀಗಾಯ್ತು ಸರ್, ಏನು ಹೇಳ್ತೀರಿ? ಏನು ಅವ್ನು ಬ್ಯಾಡ್ಲಾಕ ನೋಡಕ್ಕೆ ಹೋಗಿಲ್ಲ, ಒಟ್ಟು ಹೊಂಟನ್ರಿ ಹೋಗ್ಬೇಕಾರೆ ಏನೋ ಆಗೈತೆ ಸರ್ ನೀವೇನು? ನಮ್ಮ ಮನೆ ಬಾಜುನವರು ನಿಖಿಲ್ ಅವ್ರು ಒಳ್ಳೆ ವ್ಯಕ್ತಿ, ಇಂಟೆಲಿಜೆಂಟ್ ಮನುಷ್ಯ, ಶಾಣೆ. ಬಟ್ ಏನೈತೆ ಅಂದ್ರೆ ಅವ್ರು ನೋಡಕ್ಕೆ ಹೋಗಿಲ್ಲ ಯಶ್ ಅವ್ರನ್ನ. ಬಟ್ ಅಲ್ಲಿ ಏನೈತೆ ಅಂದ್ರೆ ಅವರು ಏನು ಅಂಗಡಿಯವ್ರು ಕಾಲೇಜ್ ಅವ್ರಿಗಿದ್ರು, ಆ ಕಾಲೇಜಿನಿಂದ ಮುಗಿಸಿ ಮನೆಯಾಗ ಬರಾಕತ್ತಿದ್ರು. ಅಚಾನಕ್ ಇದು ಆಗಿದ್ದು ಘಟನೆ. ಇಲ್ಲ, ಅವ್ರ ಮಾವರು ಮಾತಾಡ್ತಾ ಹೇಳಿದ್ರು ಸುರುಣಿಗೆ ಹೋಗಿದ್ರು, ವಾಪಸ್ ಬರುವಾಗ ಹೀಗಾಯ್ತು ಅಂತ. ಶುರುನಿಗೆ ಹೋಗಿಲ್ಲ ಅವರು. ಬಟ್ ಏನೈತೆ ಅಂದ್ರೆ ಲಕ್ಷ್ಮೇಶ್ವರ ಕಾಲೇಜಿಗೆ ಅಂಗಡಿಯವ್ರ ಕಾಲೇಜ್ನಾಗಿದ್ರು, ಫೈನಲ್ ಇಯರ್ ಅವರು. ಬಟ್ ಅಲ್ಲಿಂದ ಮುಗಿಸ್ಕೊಂಡು ಅವರು ಮನೆಗೆ ಬರಾಕತ್ತಿದ್ರು. ಇದು ಪೊಲೀಸ್ ಜೀಪ್ ಅಚಾನಕ್ ಬಂದು ಅಟ್ಯಾಚ್ ಆಗೈತಿ. ಹಿಂಗಾಗಿ ಅವರು ಸ್ಪಾಟ್ ಹೊಡೆದು ಬಿದ್ದು ಇದಾಗ್ಯಾರ. ಈಗ ಸರ್ ಮುಂದಿನ ಯಾವ ರೀತಿಯಾಗಿ ವಿಧಿವಿಧಾನಗಳು ನಡೀತವೆ, ಯಾವಾಗ ಇದು? ಏನಿಲ್ಲ, ಇಲ್ಲಿಂದ ಮೂವತ್ತಿ ಜಿಲ್ಲಾ ಆಸ್ಪತ್ರೆ PM ಆಗುತ್ತೆ. PM ಆದಮೇಲೆ ಊರಿನ ಗ್ರಾಮದಲ್ಲಿ ಅದು ಇದು ಆಗುತ್ತೆ, ಮತ್ತು ಮುಂದೆ ಕ್ರಿಯೆ ಆಗುತ್ತೆ. ಪ್ರೇಮ್, ನಿಜಕ್ಕೂ ಕೂಡ ಸಾಕಷ್ಟು ಒಂದು ಘಟನೆ ಬಗ್ಗೆ ಸಾಕಷ್ಟು ವ್ಯತಿರಿಕ್ತವಾದ ಒಂದು ಹೇಳಿಕೆಗಳು ಬರ್ತಾ ಇದ್ದಾವೆ. ಆದರೆ ನಿಜವಾಗ್ಲೂ ಕೂಡ ಇದನ್ನು ಪೊಲೀಸರು SP ಅವರೇ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ಇನ್ನು ಈ ಒಂದು ವಾಹನ ಡಿಕ್ಕಿ ಹೊಡೆದಿದ್ದು, ಸ್ಕೂಟಿ ಡಿಕ್ಕಿ ಹೊಡೆದಿದ್ದು ಪೊಲೀಸ್ ವಾಹನಕ್ಕೆ ಆಗಿರೋದ್ರಿಂದ ಒಂದಿಷ್ಟು ಅನುಮಾನಗಳು ಮೂಡಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.